ಅಣ್ಣ ನಾನು ಏನ್ ಕೇಳಿದ್ರೆ ಏನ್ ಕೊಟ್ರು ಗೊತ್ತಾ ಗೈಸ್. ವೆಲ್ಕಮ್ ಟು ದಿನಚರಿ ಅನ್ನೋ ದಿನ 14 ಮ್ಯಾಟ್ರ್ ಪೂರ್ತಿ ಹೇಳ್ತೀನಿ ನೋಡಿ. ಅಣ್ಣ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು. ಅಣ್ಣ ನಂಗೊಂದ್ ಬ್ಲಾಕ್ ಕಾಫಿ ಅನ್ನ ಅಣ್ಣ ಕಿವಿಗೆ ಏನಂತ ಬಿತ್ತೋ ಗೊತ್ತಿಲ್ಲ, ಕೈಗೆ ಫ್ಲಾಕ್ ಎತ್ತಿ ತಗೋ ಅಂತ ಕೊಡ್ತವ್ರೆ. ಅಣ್ಣ ಬ್ಲಾಕ್ ಕಾಫಿ ಕೇಳಿತ್ತು, ಫ್ಲಾಕ್ ಸಿಗರೇಟ್ ಅಲ್ಲ ಅಂತ ಹೇಳಿದ್ರೆ ನೋಡ್ಬಿಟ್ಟು ನಗ್ತಾರೆ. ಅಲ್ಲಿ ಬ್ಲಾಕ್ ಕಾಫಿ ಕೊಟ್ರು, ಅಲ್ಲಿ ಕುಡಿತಾ ಇರ್ಬೇಕಾದ್ರೆ ಯಾರು ಇವನು ಹೊಸಬ ಅಂತ ನೋಡಿದ್ರೆ ನಮ್ಮ ಹಳೆ ಗೆಳೆಯ. ಅವನು ಬಾಯಿ ಹೇಳ್ಬಿಟ್ಟು ನಾವು ಹಂಗೆ ಸ್ಟುಡಿಯೋ ಡ್ಯೂಟು ನಮ್ಮ ದೈನಂದಿನ ಕೆಲಸ ಕಾರ್ಯಗಳೆಲ್ಲ ಮುಗಿಸುವ ಅಂತ ಯೋಚನೆ ಮಾಡ್ಕೊಂಡು ಕಸ ಗಿಸ ಎಲ್ಲ ಗುಡ್ಸಿ ಗೈಸ್ ನಿಮ್ಗೆ ಹೇಳೋದ್ ಮರ್ತ್ಕೊಂಡಿದ್ದೆ. ನಂಗೆ ಒಂದ್ ಸ್ವಲ್ಪ ದೂರದೃಷ್ಟಿ ಕಮ್ಮಿ ಅಂತ ಹೇಳಿದ್ನಲ್ಲ ಅವಾಗ್ಲೇ, ಅದಕ್ಕೆ ಒಂದ್ ಸ್ಪೆಕ್ಸ್ ಮಾಡಿಸಿದೆ. ನೀವು ನೋಡಿ ಅದು ಚೆನ್ನಾಗಿ ಕಾಣಿಸ್ತದ ನನ್ ಕಣ್ಗೆ ಇಲ್ವಾ ಅಂತ. ಚೆನ್ನಾಗಿ ಕಾಣಿಸ್ತದೆ ಅಂದ್ರೂ ಓಕೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರೂ ಓಕೆ. ಯಾಕಂದ್ರೆ ನಮ್ಗೆ ದೃಷ್ಟಿ ಇಂಪಾರ್ಟೆಂಟ್. ಅಂದ್ರೆ ಒಂದು ಔಟ್ಲುಕ್ ಇರ್ಲಿ, ನೋಡಕ್ ಒಂದ್ ಸ್ವಲ್ಪ ಸುಮಾರಾಗಾರ ಕಾಣಿಸ್ಲಿ ಅಂತ. ದಯವಿಟ್ಟು ಯಾರು ಏನು ತಿಳ್ಕೊಬೇಡಿ ಏನೇನು ಹಿಂಗಾಡ್ತಾನೆ ಅಂತ. ಅವ್ನಿಗೊಂದ್ ಸ್ವಲ್ಪ ಸ್ಕ್ರೋಲ್ ಲೂಸು ಹಂಗೇನೆ ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ರು. ಹೋಗಪ್ಪ ಆಯ್ತು, ಒಂದ್ 6:30-7 ಗಂಟೆಗೆ ಬಾ ಮಾಡಿ ಇಕ್ಕಿರ್ತೀನಿ ಅಂದ್ರು. ನಮ್ಗೆ ಸಿಕ್ಕಿದೆ ಪುಣ್ಯ ಅನ್ಕೊಂಡು ಹೊಂಟೋದೆ. ಅಲ್ಲಿಂದ ಒಂದ್ ಸ್ವಲ್ಪ ಕೆಲ್ಸಗಳಿದ್ದು ಆ ಕೆಲ್ಸದ ಕಡೆ ಹೊರಟೆ. ನಿಮ್ಗೊಂದ್ ಮ್ಯಾಟ್ರ್ ಅಂತ ಹೇಳ್ತೀನಿ ಅಂತ ಹೇಳಿದೆ. ಸುಮಾರು ಜನ ಕಾಮೆಂಟ್ ಮಾಡಿದ್ರಿ ಎಲ್ಲಿ ಬ್ರೋ ಹೇಳ್ತಾರ ಅಂತ. ಹೇಳ್ತೀನಿ ಗೈಸ್ ಒಂದ್ ಸ್ವಲ್ಪ ದಿವಸ ನಾವು ಅಲ್ಲಿ ಕೆಲಸ ಕಾರ್ಯಗಳೆಲ್ಲ ಮುಗಿಸಿ ಹೊರಡ್ಬೇಕಾದ್ರೆ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ರು, ಹೊಡಿತರ ಬಿಸ್ಲಿಗೆ ಅದರ ಅಂಟ ಬಂದ್ರು. ನಂಗೆ ಫಸ್ಟ್ ತಲೆ ಗ್ಯಾಪ್ನ ಬಂದಿದ್ದೆ ವಾಟರ್ ಮಿಲನ್. ಅಲ್ಲೊಂದ್ ಪಾರ್ಸಲ್ ತಗೊಂಡು ನಾನು ಅಲ್ಲೇ ತಿನ್ಕೊಂಡು ನಮ್ ಸ್ಟುಡಿಯೋ ಕಡೆ ಬಂದಾದ್ಮೇಲೆ ಒಂದ್ ಕೆಲ್ಸ ಗೈಸ್. ಏನದು ಕೆಲಸ ಅಂದ್ರೆ ಊಟ ಮಾಡೋದೇ ಒಂದ್ ದೊಡ್ಡ ಕೆಲಸ. ಹೋಗ್ಬೇಕಾದ್ರೆ ಒಂದ್ ಡೌಟ್ ತಲೆಯಲ್ಲಿ ನನ್ಗೆ, ಇವತ್ತು ಶನಿವಾರ ಹೋಟ್ಲು ತೆಗ್ದಿರ್ತದ ಇಲ್ವಾ ಅನ್ನೋದೇ ಡೌಟ್. ನಮ್ಮ ಅದೃಷ್ಟ ಹೆಂಗೈತೆ ಅಂದ್ರೆ ಹೋಗಿ ನೋಡಿದ್ರೆ ತೆಗ್ದೇ ಇಲ್ಲ ಹೋಟ್ಲು. ಮೊದ್ಲು ದಿನನಿತ್ಯದಂತೆ ನಾವು ಊಟ ಮಾಡ್ತಾ ಇದ್ವಲ್ಲ ಹಳೆ ಹೋಟ್ಲು, ಆ ಹೋಟ್ಲಿಗೆ ಹೋದು. ಇದಕ್ಕಿಂತ ಮೊದ್ಲು ಅಲ್ಲೇ ಊಟ ಮಾಡ್ತಾ ಇದ್ದಿತ್ತು. ನಮ್ಮ ಅದೃಷ್ಟಕ್ಕೆ ಹೋಟ್ಲು ತೆಗ್ದಿತ್ತು. ಏನೇನಿತ್ತು ಅಂದ್ರೆ ನಮ್ಮ ಅದೃಷ್ಟಕ್ಕೆ ಮೊಸರನ್ನ, ಅನ್ನ, ಸಾಂಬಾರ್ ಎರಡೇ. ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಒಂದ್ ಸ್ವಲ್ಪ ಐಟಮ್ಗಳು ಕಮ್ಮಿ. ಯಾವತ್ತು ಹಾಫ್ ರೈಸ್ ತಿಂತದನು, ಇವತ್ತು ಒಂದ್ ರೈಸು, ಅದ್ರ ಮೇಲೆ ಇನ್ನೊಂದು ಹಾಫ್ ರೈಸು. ಏನ್ ವಿಷಯ ಅಂದ್ರೆ ಸಾಂಬಾರ್ ಸಾಕಾಗಿತ್ತು. ನೀವು ಒಂದ್ಸಲ ಫ್ರೀ ಆಗಿದ್ರೆ ವಿಸಿಟ್ ಮಾಡಿ ನೋಡಿ ಗೈಸ್. ಅಲ್ಲಿಂದ ಊಟ ಗೀಟ ಮುಗಿಸ್ಕೊಂಡು 4 ಹೆಜ್ಜೆ ನಡ್ಕ ಹೋಗುವಂತ ನಮ್ ಸ್ಟುಡಿಯೋ ಕಡೆ ಹೋದೆ. ಸೂರ್ಯದೇವ ಮಾತ್ರ ಯಾವತ್ತು ಶೂಟ್ ಮಾಡೋದ್ ನಿಲ್ಸಲ್ಲ. ಇನ್ನ ಒಂದ್ 4 ತಿಂಗಳು ಶೂಟ್ ಮಾಡೋದ್ ನಿಲ್ಸಲ್ಲ ಅನ್ಸ್ತದೆ. ಹೋಗ್ಬೇಕಾದ್ರೆ ಥಟ್ ಅಂತ ತಲೆಗೆ ಒಂದ್ ಯೋಚನೆ ಏನಂದ್ರೆ, ಇವತ್ತು ಬ್ಲಾಕ್ ಕಾಫಿ ಕುಡಿದಿಲ್ಲ ಗೈಸ್. ಬ್ಲಾಕ್ ಕಾಫಿ ಕುಡಿಯುವ ಅಂತ ಟೀ ಅಂಗಡಿಗೆ ಹೋದೆ. ನನಗೆ ಮೊದ್ಲು ಒಂದ್ ಬ್ಲಾಕ್ ಕಾಫಿ ಮತ್ತೆ ಆಮೇಲೆ 2 ಟೀ ಪಾರ್ಸಲ್ ಮಾಡಿ ಕೇಳಿದೆ. ಸ್ಟುಡಿಯೋದಲ್ಲಿ ಟೀ ಕುಡಿತಾರೆ, ನಾನು ಬ್ಲಾಕ್ ಕಾಫಿ ಕುಡಿತೀನಿ. ಟೀ ಬಿಟ್ಬಿಟ್ಟಿದ್ದೀನಲ್ಲ ಗೈಸ್, ಅದಕ್ಕೋಸ್ಕರ ಅಲ್ಲೊಂದ್ ಬ್ಲಾಕ್ ಕಾಫಿ ಕುಡ್ಕೊಂಡು ಟೀ ನ ಪಾರ್ಸಲ್ ತಗೊಂಡು ಹೋದೆ. ನೀವೇನಾದ್ರು ಫ್ರೀ ಆಗಿದ್ರೆ ಒಂದ್ಸಲಿ ಬ್ಲಾಕ್ ಕಾಫಿ ಟ್ರೈ ಮಾಡಿ ನೋಡಿ ಗೈಸ್. ರೆಸಿಪಿ ಯೂಟ್ಯೂಬ್ ಅಲ್ಲಿ ಸಿಗ್ತದೆ. ನಾನು ಹೇಳಿದ್ರೆ ನೀವು ಮಾಡ್ಬಿಡ್ತೀರಾ ಬೇಗ. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ಕೊಂಡೇ ಮಾಡಿ. ನಾನು ತಪ್ಪು ಹೇಳ್ಬಿಡ್ತೀನಿ. ಮತ್ತೊಂದು ವಿಷಯ ಗೈಸ್, ಅವಾಗ್ಲೇ ಐರನ್ ಕೊಟ್ಟಿದೆ. ಐರನ್ ಅನ್ನ ಪದಾನೆ ಮಾಡ್ಕೊಬಿಟ್ಟಿದೆ, ಅವಾಗ ಹೇಳಿಲ್ಲ. ಐರನ್ ಕೊಟ್ಟಿರೋ ಬಟ್ಟೆನ ಇಸ್ಕ ಬರುವ ಅಂತ ಹೋದ್ರೆ ಅಣ್ಣ 6:30-7 ಗಂಟೆಗೆ ಬಂದಿತ್ತು. ನಾನು ಹೋದ್ರೆ 5:30ಗೆ ಹೊಂಟೋಗಿದೆ. ಅಣ್ಣ ಹೇಳಿದ್ರು, ಶಿಶಿ 6:30-7 ಗಂಟೆಗೆ ಬಂದ್ರೆ ನೀನ್ 5:30ಗೆ ಬಂದಿದ್ಯಪ್ಪ, ಹೋಗ್ಕಂದ ಹೋಗು 7 ಗಂಟೆಗೆ ಬರೋಗು ಅಂತ ಕಳ್ಸ್ಬಿಟ್ರು. ಆಯ್ತಣ್ಣ ಅನ್ಕೊಂಡು ಸ್ಟುಡಿಯೋ ಕಡೆ ಬಂದೆ. ಹೆವಿ ದುಃಖಿತನಾಗಿ ಒಂದ್ ಬಾಟ್ಲು ನೀರ್ ಕುಡ್ಕೊಂಡೆ. ಗೈಸ್ ಇವನೇನ್ ಚೇಳ್ ತರ ಆಡ್ತಾನೆ ಅಂತ ಏನು ಅನ್ಕೋಬೇಡಿ. ಅವಾಗ್ಲೇ ಹೇಳಿದ ನಾನು ಸ್ವಲ್ಪ ಸ್ಕ್ರೂ ಲೂಸು. ಮತ್ತೆ ಗೈಸ್ ಜೀವನದಲ್ಲಿ ಏನ್ ಗೊತ್ತಾ, ಏನಿಲ್ಲ, ಖುಷಿಯಾಗಿರಿ. ಸಿಗೋ ನಾಳೆ. ಬುಯ್ ಬುಯ್.